ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಯಾವುದೇ ಕಾರ್ಯ ಅದು ಎಂತಹ ಕಾರ್ಯವನ್ನು ಕೂಡ ನಾವು ಗ್ರಹಗತಿಗಳ ಬಿಟ್ಟು ಅಂದರೆ ನಮ್ಮ ಜಾತಕವ ಅಥವಾ ನಮ್ಮ ಅದೃಷ್ಟವನ್ನು ಮೀರಿ ನಾವು ಆ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಪಡೀಬೇಕು ಅಂದರೆ ಅದಕ್ಕಿರ್ತಕ್ಕಂಥ ತಂತ್ರ ಯಾವುದು? ಈಗ ನಮಗೇನಾಗಿದೆ, ನನ್ನ ಕರ್ಮ ಇಷ್ಟೇ, ನನ್ನ ಟೈಮ್ ಇಷ್ಟೇ, ನಂಗೆ ಸರಿ ಇಲ್ಲ, ನನಗೆ ಯಾಕೋ ಮೂಡಿಲ್ಲ, ಇವೆಲ್ಲವನ್ನು ಬಿಟ್ಟು ಒಂದು ಯಾವುದೇ ಕಾರ್ಯ, ಯಾವುದೇ ಕಾರ್ಯ, ವ್ಯವಸಾಯದಲ್ಲಿ ರೈತನ ಪಾತ್ರ ಇರ್ಬೋದು, ಹಾಗೆ ವ್ಯಾಪಾರದಲ್ಲಿರ್ಬೋದು, ಹಾಗೆ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗಸ್ಥರಿರ್ಬೋದು, ಅಥವಾ ಸಣ್ಣ ಕಾರ್ಯ ಇರ್ಬೋದು, ಅಥವಾ ದೊಡ್ಡ ಕಾರ್ಯ. ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಮಾಡ್ತಕ್ಕಂಥ ವೃತ್ತಿಯಲ್ಲಿ ದೊಡ್ಡವ ಚಿಕ್ಕವ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರು ಪ್ರತಿಯೊಬ್ಬರೂ ಕೂಡ ಕಾಯಕ, ಅದಕ್ಕೆ ಕಾಯಕವೇ ಕೈಲಾಸ. ಹಾಗಾಗಿ ಪ್ರತಿ ವಿಷಯದಲ್ಲೂ ಕೂಡ ಯಾವುದೇ ವಿಚಾರದಲ್ಲಿ ನಾವು ಒಂದು ಯಶಸ್ಸನ್ನು ಅಥವಾ ಅದನ್ನು ಪರಿಪೂರ್ಣಗೊಳಿಸಬೇಕು ಅಂತಕ್ಕಂತಹ ಒಂದು ಯೋಗ ಇದೆಯಾ? ಅದಕ್ಕೆ ಏನು ಮಾಡಬೇಕು ಅಂದರೆ ಅದನ್ನೇ ನಾವು ಹಿರಿಯರಾಗ್ಬೋದು, ಜ್ಞಾನಿಗಳಾಗ್ಬೋದು, ವಿದ್ಯಾವಂತರಾಗ್ಬೋದು, ಮಹನೀಯರಾಗ್ಬೋದು, ಅವರು ಹೇಳ್ತಾ ಇದ್ದಿದ್ದು ಏನು ಗೊತ್ತಾ? ನೀವು ಕೆಲಸ ಇದು ನನಗೆ ಫೇಲ್ಯೂರ್ ಆಗುತ್ತೆ ಅಂದರೆ ಫೇಲ್ಯೂರ್ ಆಗಿಬಿಡುತ್ತೆ. ಇದೇನೇ ಆಗಲಿ ನಾನು ಸಕ್ಸಸ್ಸು, ವಿದ್ಯಾರ್ಥಿ ಇದು ನಾನು ಪಾಸ್ ಮಾಡಲೇಬೇಕು ಅಂತಕ್ಕಂಥ ಮನಸ್ಸನ್ನು ಸಂಕಲ್ಪ ಮಾಡಿಕೊಂಡ್ರೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಕೂಡ ಆತನ ಒಂದು ಪರಿಜ್ಞಾನಕ್ಕೆ ಬಂದ್ಬಿಡುತ್ತೆ. ಇದಕ್ಕೆ ಉದಾಹರಣೆ ಅಂದಾಗ, ಎಷ್ಟೋ ಜನ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ, ಒಂದು SSLC ಇರ್ಬೋದು ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದಿ ಇದ್ದಕ್ಕಿದ್ದಾಗೆ ಅವರು PUC ಮಟ್ಟಕ್ಕೆ ಬಂದಾಗ ಅಥವಾ ಬೇರೆ ಯಾವುದೋ ಒಂದು ಬಂದಾಗ ಪರಿಪೂರ್ಣ ಇಂಗ್ಲೀಷ್ ಇರುತ್ತೆ, ಅವ್ರಿಗೆ ಅದರ ಪರಿಜ್ಞಾನನೇ ಇರಲ್ಲ. ಭಯ ಬಿದ್ದರೆ ನಾವು ಓಡೋಗ್ಬಿಡ್ತೀವಿ. ಆದರೂ ನೋಡೋಣ, ಇದನ್ನೇನಾದರೂ ಆಗಲಿ ನಾವು ಓದ್ತೀವಿ ಅಂದಾಗ ಅವರು ಎಲ್ಲರಿಗಿಂತ ಪ್ರಥಮ ರ್ಯಾಂಕಲ್ಲಿ ಪ್ರಥಮ ಕ್ಲಾಸಲ್ಲಿ ಪಾಸಾಗಿರೋದು ನಿದರ್ಶನಗಳು ಸಾಕಷ್ಟು ಇದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ, ಇವತ್ತಿನ ದಿನ ಯಾವುದೇ ಕಾರ್ಯದಲ್ಲಿ ಯಶಸ್ಸಾಗಬೇಕು ಅಂದರೆ ತ್ರಿಕರಣ ಶುದ್ಧಿ ಇರಬೇಕು. ತ್ರಿಕರಣ ಶುದ್ಧಿ, ತ್ರಿಕರಣ, ಅಂದರೆ 3, ಕರ್ಣ ಅಂದರೆ ಕೈ, ಶುದ್ಧಿ ಅಂದರೆ ಒಂದು ಕ್ಲೀನ್ನೆಸ್ಸು. ಆದರೆ ಈ ತ್ರಿಕರಣ ಶುದ್ಧಿ ಹೇಗೆ ಅಂತಕ್ಕಂಥದ್ದನ್ನು ನಾವು ತ್ರಿಕರಣಪೂರ್ವಕವಾಗಿ ಯಾವುದಾದ್ರೂ ಮಠಗಳಿಗೆ ಹೋದಾಗ ಅಥವಾ ಸ್ವಾಮಿಗಳು ಹೇಳ್ತಾರೆ, ತ್ರಿಕರಣ ಶುದ್ಧಿಯಿಂದ ಕೆಲಸ ಮಾಡಪ್ಪ ಒಳ್ಳೆಯದಾಗತ್ತೆ. ಅದಕ್ಕೆ ಇವತ್ತಿನ ಯಾವುದೇ ಕಾರ್ಯ ಯಶಸ್ಸಾಗಬೇಕು, ಒಂದು ಪುಟ್ಟ ವ್ಯಾಪಾರ, ಸಣ್ಣ ವ್ಯಾಪಾರ ಅಥವಾ ಉದ್ಯೋಗ, ಅಥವಾ ನಮಗೆ ಗೊತ್ತಿರೋದೇ ಇಲ್ಲ, ನಮ್ಮನ್ನು ಎಲ್ಲಿಗೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಆದರೂ ಕೂಡ ಅಲ್ಲಿ ತ್ರಿಕರಣ ಶುದ್ಧಿಯಿಂದ ಕೆಲಸ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ. ಇದು ಸತ್ಯ, ಇದು ಸೀಕ್ರೆಟು, ಸತ್ಯ ಕೂಡ ಆಗಿರುತ್ತೆ. ಕರ್ಣ ಅಂದರೆ ಅಲ್ಲೂ ನಾವು ಕೈ ಜೊತೆಗೆ ಸಾಧನ ಅಂತ ಹೇಳುತ್ತೆ. ಕರ್ಣ ಅಂದರೆ ಸಾಧನ, ಅದೊಂದು ವೆಪನ್ ಅಂತ. ಹಾಗೆ ತ್ರಿಕರಣ ಅಂದರೆ ಯಾವುದು? ಆ ತ್ರಿಕರಣ ಅಂದರೆ 3 ಸಾಧನಗಳು. ಯಾವುದು ಅಂದರೆ ಪ್ರಪ್ರಥಮವಾಗಿ ಮಾತು. ನಿಮ್ಮ ಮಾತು ಚೆನ್ನಾಗಿರಬೇಕು, ಮಾತು ಸೌಮ್ಯವಾಗಿರಬೇಕು, ಮಾತು ಕಾಲಕ್ಕೆ ತಕ್ಕ ಹಾಗೆ ಮಾತಾಡಬೇಕು. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ಪ್ರಥಮವಾಗಿ ತ್ರಿಕರಣ ಶುದ್ಧಿಗಳಲ್ಲಿ, ತ್ರಿಕರಣಗಳಲ್ಲಿ ಪ್ರಥಮ ಸಾಧನ ಯಾವುದು ಅಂದರೆ ಮಾತು ಸೌಮ್ಯತೆ. ಮಾತು ಸಂದರ್ಭಕ್ಕೆ ತಕ್ಕಾಗಿ ಮಾತಾಡಬೇಕು, ಯಾರಿಗೂ ಹರ್ಟ್ ಮಾಡಬಾರ್ದು. ಆ ಮಾತಾಡುವಾಗ ಹುಷಾರಾಗಿ ಯೋಚನೆ ಮಾಡಿ ಮಾತಾಡಬೇಕು, ಅದು ಒಂದು. ಎರಡನೆಯದು ಬಂದು ಮನಸ್ಸು. ನಿಮಗೆ ಕಾರ್ಯ ಯಶಸ್ಸಾಗಬೇಕು ಅಂದರೆ ಮನಸ್ಸು ಗಟ್ಟಿಯಾಗಿರಬೇಕು. ಮನಸ್ಸು ಅಲ್ಲಲ್ಲಿ ಮನಸ್ಸನ್ನು ವಿಚಿತ್ರವಾಗಿ ಯೋಚನೆ ಮಾಡಬಾರ್ದು. ಒಳ್ಳೆಯ ಮನಸ್ಸಿನಿಂದ ಇದನ್ನು ಸಾಧನೆ ಮಾಡಲೇಬೇಕು, ಅದಕ್ಕೆ ಏನೇನಿದೆ ಅದನ್ನೆಲ್ಲವನ್ನು ಕೂಡ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು, ಅದು ಮನಸ್ಸು. ಮೂರನೆಯದು ಶರೀರ. ನಾವೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರ, ಮನಸ್ಸು ಮತ್ತು ಮಾತು, ಇವು 3 ಒಂದೇ ದೇಹದಲ್ಲಿ. ಶರೀರ ಇಲ್ಲೇ ಇರುತ್ತೆ, ಶರೀರದಲ್ಲಿ ಮನಸ್ಸಿದೆ, ಈ ಮನಸ್ಸು ಮಾತಿನ ಮುಖಾಂತರ ಮಾತಾಡುತ್ತೆ. ಇದು ಕರೆಕ್ಟಾಗಿ ಇದ್ದಿದ್ದೆ ಆದರೆ ಎಂತಹ ಕಾರ್ಯ ಬೇಕಾದರೂ ಜಯಿಸೋದಕ್ಕೆ ಸಾಧ್ಯತೆ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ತಗೊಳ್ಳಿ, ಶರೀರ ಎಷ್ಟು 110 ವರ್ಷ ಬದುಕಿದ್ರು, ಆದರೆ ಆ 110 ವರ್ಷದಲ್ಲಿ ಅವರಿಗೆ ಮನಸ್ಸು ಕರೆಕ್ಟಾಗಿತ್ತು. ಆ 110 ವರ್ಷದಲ್ಲಿ ಅವರ ಮಾತು ಭಾಳಷ್ಟು ಸರಳವಾಗಿತ್ತು. ಸಾಕಷ್ಟು ಮಹನೀಯರುಗಳು, ದೊಡ್ಡ ದೊಡ್ಡ ಸಾಧಕರನ್ನು ತಗೊಳ್ಳಿ, ಅವರೆಲ್ಲರಿಗೂ ಕೂಡ ಮಾತು, ಮನಸ್ಸು, ಶರೀರ ಬಹಳಷ್ಟು ಶುಭ್ರತೆಯಿಂದ ಇದ್ದಂತಹದ್ದು ಕೂಡ ಆಗಿರುತ್ತೆ. ಇದನ್ನು ಇವತ್ತಿನ ದಿವಸ ವಿದ್ಯಾರ್ಥಿಗಳು ಪ್ರಥಮವಾಗಿ ಅಳವಡಿಸ್ಕೋಬೇಕು. ಒಳ್ಳೆಯ ಮಾತು, ಒಳ್ಳೆಯ ಮನಸ್ಸು, ಒಳ್ಳೆಯ ಶರೀರ. ಎಕ್ಸಾಮ್ ಬಂದಾಗ ಭಯಪಡೋದು, ಪರೀಕ್ಷೆ ಪಾಸಾಗೋದು ಅಥವಾ ಏನಾದರೂ ನಪಾಸ ಆಗಿಬಿಟ್ರೆ ಏನೇನೋ ಮಾಡ್ಕೊಳ್ಳೋಕೆ ಹೋಗೋದು, ಇವೆಲ್ಲ ಇಲ್ಲ. ನಾವು ಇರ್ತಕ್ಕಂತಹ ಈ ಭೂಮಿಯಲ್ಲಿ ಸಾಧನೆ ಮಾಡಲೇಬೇಕು, ಯಶಸ್ಸನ್ನು ಗಳಿಸಲೇಬೇಕು.
ಕೀರ್ತಿಯನ್ನು ಗಳಿಸಲೇಬೇಕು, ಭಾರತದ ಋಣ ತೀರಿಸಲೇಬೇಕು, ಅಥವಾ ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ತಂದೆ ತಾಯಿಗಳಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಅವರಿಗೆ ನಾವು ಕೀರ್ತಿ ಪ್ರತಿಷ್ಠೆಗಳನ್ನು ತರಬೇಕು, ಹೆಮ್ಮೆಯಿಂದ ನನ್ನ ಮಗ ಅಥವಾ ನನ್ನ ಮಗಳು ಅಂತ ಹೇಳ್ಕೋಬೇಕು ಅಂದರೆ ನಾವೇನು ಮಾಡಬೇಕು? ಮಾತು, ಮನಸ್ಸು, ಶರೀರವನ್ನು ತ್ರಿಕರಣ ಶುದ್ಧಿಯಾಗಿ ಇಟ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಯಾವ ಕಾರ್ಯಕ್ಕೂ ಕೂಡ ಈ 3 ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಜ್ಜನರೇ ಸಾಕ್ಷಿ ಅಂತ ಹೇಳ್ತಾ ದುರ್ಜನರನ್ನ ಹುಷಾರಾಗಿರಬೇಕು. ಯಾರಾದರೂ ಏನು ಹೇಳಿದಾಗ ಹ್ಞೂ ಅಂದ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿನೇ ಒಂದು ಮಾತು ಹೇಳ್ತಾರೆ, ಕಾಯೇನ ವಾಚ ಮನಸ, ಕಾಯೇನ ವಾಚ ಮನಸ. ಈ ಶರೀರ, ಕಾಯ ಅಂದರೆ ಶರೀರ, ವಾಚ ಅಂದರೆ ಮಾತು, ಮನಸ್ಸು. ಕಾಯೇನ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ಕೆಲಸ ಮಾಡಿ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು, ಒಂದು ಗುರಿ ಇಟ್ಕೋಬೇಕು, ಒಂದು ರೇಂಜ್, ಒಂದು ಬೌಂಡ್ರಿ ಇಟ್ಕೊಂಡು ಹೋಗಿದ್ದೆ ಆದರೆ ಯಾವ ಕೆಲಸವೂ ಕೂಡ ನಮಗೆ ಕಷ್ಟ ಅನಿಸೋದಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.